ದೀಪ ಮೂಲಕ ಮೆರವಣಿಗೆ ಬಂದು ಗ್ರಾಮ ದೇವತೆಗಳಾದ ತೋಪಮ್ಮ ದೇವರು ಮತ್ತು ಸಪ್ತಮಾತೆಯರ ಒಂದು ದೇವರಳಿ ನನ್ಗನ್ಸ್ದಂಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಅನ್ಕೊಬೋದು. ಬೆಂಗಳೂರು ಎಷ್ಟೇ ಆಧುನಿಕತೆಯನ್ನ ಮೈಗೂಡಿಸಿಕೊಳ್ತಾ ಇದ್ರು, ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತ ಅದೇ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಆ ಧಾರ್ಮಿಕ ಆಚರಣೆಗಳನ್ನ ಮುಂದುವರಿಸ್ತಾ ಇದ್ದೇವೆ. ಅದುವೇ ಬೆಂಗಳೂರಿನ ಶಕ್ತಿಯಾಗಿದೆ, ಈ ನೆಲದ ಗುಣವಾಗಿದೆ ಅಂದ್ರೆ ತಪ್ಪಾಗಲಾರದು. ಆ ರೀತಿಯಾಗಿ ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇರುವಂತ ಊರ ಹಬ್ಬಗಳು, ಜಾತ್ರಾ ಮಹೋತ್ಸವಗಳು ಬೆಂಗಳೂರಿಗೆ ತನ್ನದೇ ಆದಂತಹ ಹಿರಿಮೆಯನ್ನ ತಂದು ಕೊಡ್ತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂತಹದ್ದೇ ಒಂದು ಹಬ್ಬ ನೂರಾರು ವರ್ಷಗಳಿಂದ ಎಷ್ಟೇ ಬರಗಾಲ ಬರಲಿ ಅಥವಾ ಎಷ್ಟೇ ಅತಿವೃಷ್ಟಿಯು ಕೂಡ ಆದರೂ ಕೂಡ ಪ್ರತಿ ವರ್ಷವೂ ಕೂಡ ತಪ್ಪದೆ ಊರಹಬ್ಬವನ್ನು ಆಚರಿಸುವಂಥದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಗ್ರಾಮದಲ್ಲಿ. ಹೆಬ್ಬಗೋಡಿ ಒಂದು ಕಾಲದಲ್ಲಿ ಅತ್ಯಂತ ಪುಟ್ಟ ಹಳ್ಳಿ ಆಗಿತ್ತು, ಇವತ್ತು ನಗರವಾಗಿ ಮಾರ್ಪಟ್ಟಿದೆ. ಇದೊಂದು ನಗರಸಭೆ. ಈ ಒಂದು ಹೆಬ್ಬಗೋಡಿ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇರುವಂತಹ ಊರಹಬ್ಬದ ಹೆಸರೇ ತೋಪಮ್ಮನ ಹಬ್ಬ. ಅಂದ್ರೆ ಗ್ರಾಮದ ಅಂಚಿನಲ್ಲಿ ಇರುವಂತಹ ಈ ಒಂದು ಮರದಲ್ಲಿ ತಾಯಿ ತೋಪಮ್ಮ ನೆಲೆಸಿದ್ದಾಳೆ, ಏಳೂರಮ್ಮನವರು ನೆಲೆಸಿದ್ದಾರೆ ಎನ್ನುವಂತಹ ಪ್ರತೀತಿ, ಮತ್ತು ಅವರೊಟ್ಟಿಗೆ ಮುನೇಶ್ವರ ಕೂಡ ನೆಲೆಸಿದ್ದಾನೆ ಅಂತ ಹೇಳಿ. ಸಹಜವಾಗಿ ನಾವು ಯಾವುದೇ ಗ್ರಾಮಗಳಲ್ಲಿ ನೋಡಿದಾಗ ದ್ವಾರ ಬಾಗಿಲಿನಲ್ಲಿ ಶಕ್ತಿ ದೇವತೆಯನ್ನ ಪ್ರತಿಷ್ಠಾಪಿಸಿರ್ತೇವೆ. ಹಾಗೆಯೇ ಗ್ರಾಮದ ಅಂಚಿನಲ್ಲಿ ಕೂಡ ಈ ಗ್ರಾಮದ ರಕ್ಷಣೆಗಾಗಿ ತಾಯಿ ಶಕ್ತಿ ದೇವತೆ ನೆಲೆಸಿರ್ತಾಳೆ ಎನ್ನುವಂಥದ್ದು ಪ್ರತೀತಿ. ಆ ರೀತಿಯಾಗಿ ಈ ಒಂದು ಗ್ರಾಮದ ತೋಪಮ್ಮನ ಊರಹಬ್ಬ ಆಯೋಜನೆಗೊಂಡಿತ್ತು. ಮತ್ತೊಂದು ವಿಶೇಷ ಅಂದ್ರೆ ಅಕ್ಕಿ, ಬೆಲ್ಲ, ಕಟ್ಟಿಗೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ತಾಯಿಯ ಸನ್ನಿಧಿಯಲ್ಲಿಯೇ ತಂಬಿಟ್ಟನ್ನ ತಯಾರಿಸಿ ತಾಯಿಗೆ ಆರತಿಯನ್ನ ಬೆಳಗುವಂತ ಪದ್ಧತಿ ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಿದೆ. ಈ ಬಾರಿಯೂ ಕೂಡ ಆ ರೀತಿಯಾದಂತ ತೋಪಮ್ಮನ ಊರಹಬ್ಬ ಆಯೋಜನೆಗೊಂಡಿತ್ತು. ಈ ಒಂದು ಗ್ರಾಮದಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳನ್ನ ಬೇರೆ ಊರುಗಳಿಗೆ ಮದುವೆ ಮಾಡಿಕೊಟ್ರು ಕೂಡ ಊರಹಬ್ಬದ ದಿನ ಆ ಹೆಣ್ಣು ಮಕ್ಕಳು ಕೂಡ ಬಂದು ತಾಯಿಗೆ ಪೂಜೆಗಳನ್ನ ಸಲ್ಲಿಸ್ತಾರೆ. ಆ ಒಂದು ರೀತಿಯಾದಂಥ ಪದ್ಧತಿಯೇ ಈ ಒಂದು ತೋಪಮ್ಮನ ಊರಹಬ್ಬವಾಗಿದೆ. ಇದರ ಆ ಒಂದು ಝಲಕ್ ನೋಡೋಣ ಬನ್ನಿ.
ಅರೆ ಇದೇನಿದು ತಲೆ ಮೇಲೆ ಈ ರೀತಿಯಾಗಿ ಹೊತ್ತು ತರ್ತಿದ್ದಾರೆ ಅಂತೀರಾ? ಅದುವೇ ಆ ಒಂದು ತಲೆಯ ಮೇಲೆ ಬುಟ್ಟಿಯನ್ನ ಇರಿಸ್ಕೊಂಡು ಅದರಲ್ಲಿ ಅಕ್ಕಿ, ಬೆಲ್ಲ, ನೀರು ಹಾಗೂ ತಂಬಿಟ್ಟಿನ ದೀಪಗಳನ್ನ ಮಾಡಲು ಬೇಕಾಗುವಂತಹ ಪೂಜಾ ಸಾಮಗ್ರಿಗಳೊಂದಿಗೆ ತಾಯಂದಿರು, ಸಹೋದರಿಯರು ಹೀಗೆ ಸಾಲು ಸಾಲಾಗಿ ಅಲೆಗಳ ರೀತಿ ಈ ಒಂದು ತೋಪಮ್ಮನ ಸನ್ನಿಧಾನಕ್ಕೆ ಬರ್ತಾರೆ. ಅಲ್ಲಿಯೇ ಈ ಒಂದು ವಿಶೇಷವಾದಂತಹ ತಂಬಿಟ್ಟುಗಳನ್ನ ತಯಾರಿಸುವ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ನೀನು ಆ ಕಡೆ ಹೋಗು ರಶ್ಮಿತಾ, ಆ ಸೈಡ್ ಬೇಗ.
ಒಂದಷ್ಟು ನಾಗರಿಕತೆ ಒಂದಷ್ಟು ಆಧುನಿಕತೆ ಬಂದಿರೋದ್ರಿಂದ ಈ ಹಿಂದೆ ಪುರಾತನ ಕಾಲದಲ್ಲಿ ಕಟ್ಟಿಗೆಗಳನ್ನ ತಂದು ಕಟ್ಟಿಗೆಯ ಹೊಲೆಯಲ್ಲಿ ಈ ಒಂದು ತಂಬಿಟ್ಟನ್ನ ತಯಾರಿಸಿದ್ರು. ಆ ಒಂದು ಜಾಗಕ್ಕೆ ಇವತ್ತು ಸ್ಟವ್ಗಳು ಬಂದಿದೆ, ಗ್ಯಾಸ್ ಬಂದಿದೆ, ಅದರಲ್ಲೇ ತಯಾರಿಸ್ಕೊಂಡು ಬರ್ತಾರೆ. ಕೆಲವೊಬ್ರು ದೇವಸ್ಥಾನದ ಆವರಣದಲ್ಲಿ ಮಾಡೋದಕ್ಕೆ ಜಾಗದ ಕೊರತೆ ಇರೋದ್ರಿಂದ ಮನೆಯಲ್ಲೇ ತಂಬಿಟ್ಟುಗಳನ್ನ ಮಾಡ್ಕೊಂಡು ಬಂದು ಇಲ್ಲಿ ಅವುಗಳಿಗೆ ಅಲಂಕಾರವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಮಾಡ್ತಾರೆ. ಈ ಒಂದು ತಂಬಿಟ್ಟನ್ನ ಎಲ್ಲರೂ ತಯಾರಿಸಿದ ನಂತರ ತಾಯಿಗೆ 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಆರತಿಯನ್ನ ಬೆಳಗ್ತಾರೆ. ನಂತರ ತಾಯಿಗೆ ಬಲಿಯನ್ನ ನೀಡಲಾಗುತ್ತೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಮತ್ತಷ್ಟು ದೃಶ್ಯಗಳನ್ನ ನೋಡ್ತಾ ಗ್ರಾಮದ ಮುಖಂಡರುಗಳು ಈ ಒಂದು ಹಬ್ಬದ ಬಗ್ಗೆ ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ. ಈ ವರ್ಷ ಏನು ಗ್ರಾಮ ದೇವತೆಗಳ ಒಂದು ಊರಹಬ್ಬ ಭಾಳ ವಿಜೃಂಭಣೆ ನಡೆಯಿತು. ಗ್ರಾಮ ದೇವತೆಗಳಾದ ತೋಪಮ್ಮ ದೇವರು ಮತ್ತು ಸಪ್ತಮಾತೆಯರ ಒಂದು ದೇವರಳಿಯಿಂದ ವಿಶೇಷ ದೀಪಾರತಿ ಮತ್ತು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಹೆಬ್ಬಗೋಡಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಹೆಬ್ಬಗೋಡಿನ ಒಂದು ಗ್ರಾಮಸ್ಥರ ನೆಂಟರು ಭಾಳ ಸೇರಿ ಒಂದು ವಿಜೃಂಭಣೆಯಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಇದೇ ರೀತಿ ಮಂಗಳೂರು ಸಹ ಇನ್ನೊಂದು ಗ್ರಾಮ ದೇವತೆಯಾದ ಓಣೆಮ್ಮ ಗ್ರಾಮ ದೇವತೆಯು ಸಹ ಒಂದು ಪೂಜೆಯನ್ನು ಮಂಗಳವಾರ ದಿವಸ ಇದೆ. ಅದು ಸಹ ಊರೊಬ್ಬನೇ. ಪ್ರತಿ ವರ್ಷವೂ ಸಹ 2 ದಿನ ಹೆಬ್ಬಗೋಡಿಲಿ ಗ್ರಾಮ ದೇವತೆಗಳ ಒಂದು ಕಾರ್ಯಕ್ರಮ ನಡೀತದೆ. ಮೊದಲನೇದು ಶುಕ್ರವಾರ ಮತ್ತು ಮಂಗಳವಾರ. ಪ್ರತಿ ವರ್ಷವೂ ಹೆಬ್ಬಗೋಡಿಯಲ್ಲಿ ಒಂದು ವಿಜೃಂಭಣೆಯಾಗಿ ಒಂದು ಕಾರ್ಯಕ್ರಮ ನಡೀತದೆ. ನಾವು ಜ್ಞಾಪಕ ಬರೆದಾಗ ನೋಡ್ತಾ ಇದ್ದೀವಿ, ಹೆಬ್ಬಗೋಡಿಯಲ್ಲಿ ಇದೇ ಕಾರಣಕ್ಕೂ ಈ ಗ್ರಾಮದ ಊರಹಬ್ಬ ಯಾವತ್ತೂ ನಿಂತಿಲ್ಲ. ಏನೇ ಒಂದು ಬರಗಾಲ ಇರಲಿ, ಒಂದು ರಾಜಕೀಯ ಇರಲಿ, ಏನೇ ಒಂದು ಕಷ್ಟ ಗ್ರಾಮ ದೇವತೆ ಆದ ತೋಪಮ್ಮ ಹಬ್ಬ ಊರ ಹಬ್ಬ. ಇದು ಊರ ಹಬ್ಬ. ಇಲ್ಲಿ ಸುಮಾರು ಜನ ಸೇರಿ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಆಚರಣೆ ಮಾಡ್ತೀವಿ. ಈ ಬಾರಿಯೂ ಸಹ ಎಲ್ಲ ಸೇರಿ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ತೋಪಮ್ಮ ಹಬ್ಬ ಮಾಡಿದ್ವಿ. ಇವತ್ತೇನೇನು ಕಾರ್ಯಕ್ರಮ ಇಲ್ಲಿ ಪ್ರತಿ ಬಾರಿಯೂ ಎಲ್ಲ ಗ್ರಾಮಸ್ಥರು, ಊರಿನ ಮೂಲ ಗ್ರಾಮಸ್ಥರು ಎಲ್ಲ ಸೇರಿ ದೀಪಗಳು ಮಾಡ್ತಾರೆ. ದೀಪ ಮೂಲಕ ಮೆರವಣಿಗೆ ಬಂದು ತೋಪಮ್ಮನಿಗೆ ಫುಲ್ಲು ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ಈ ಮೂಲಕವಾಗಿ ಹೇಳ್ತೀನಿ. ಹೀಗೆ ಈ ಗ್ರಾಮದ ಮುಖಂಡರುಗಳು ಈ ಒಂದು ಗ್ರಾಮ ದೇವತೆಯ ಬಗ್ಗೆ ಮತ್ತು ಈ ಒಂದು ಊರಹಬ್ಬದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. 2026ರಂದು ನಮ್ಮ ಊರ ತೋಪಮ್ಮ, ನಮ್ಮ ಊರ ದೇವರಾದ ತೋಪಮ್ಮ ಹಬ್ಬವನ್ನು ಈ ದಿವಸ ನಾವು ಆಚರಿಸ್ತಾ ಇದ್ದೀವಿ. ಇಡೀ ವರ್ಷವೂ ಸಹ ನಮ್ಮ ಹೆಬ್ಬಗೋಡಿಯಲ್ಲಿ ಈ ತೋಪಮ್ಮನ ಹಬ್ಬ 7 ತಾಯಿಗಳು ಹಬ್ಬ. ಇವತ್ತು ಸಪ್ಲಮ್ಮ ಎಲ್ಲ ದೇವರು ಸಪ್ತಮಾತೆ ಒಂದು ಹಬ್ಬ ಇದು. ಈ ಹಬ್ಬಕ್ಕೆ ಪ್ರತಿಯೊಂದು ಸಲನೂ ನಾವು ಪಕ್ಷಾತೀತವಾಗಿ ಹಾಗೂ ಎಲ್ಲ ಒಂದು ಕೋಮುಗಳು ಬೆಳೆದಿದ್ದಾರೆ ಎಲ್ಲ ಕಮ್ಯುನಿಟಿ ಸೇರಿ ಇಲ್ಲಿ ನಾವು ತೋಪಮ್ಮ ಹಬ್ಬ ಮಾಡ್ತಾ ಇದ್ದೀವಿ. ಇದೇ ರೀತಿ ವರ್ಷವೂ ಸಹ ನಾವು ಮಾಡೋದರಿಂದ ನಮಗೆ ಏನು ಈ ಊರಿಗೆ ಪ್ಲಸ್ ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆ ಬರಲಿ, ನಾಡಿಗೆ ಒಳ್ಳೆಯದಾಗಲಿ ಅಂತ ತಿರುಗಿ ಮತ್ತೆ ನಮಗೆ ಇದೇ ಒಂದು ಮಂಗಳವಾರ 12ನೇ ತಾರೀಕು ಓಣಂ ಹಬ್ಬ ಇದೆ. ಭಾರಿ ವಿಜೃಂಭಣೆಯಿಂದ ಓಣಂ ಹಬ್ಬ ಸಹ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ತೋಪಮ್ಮ ಹಾಗೂ ಸಪ್ತಮಾತೆಯರು ಇಡೀ ನಾಡಿನ ಜನತೆಗೆ ಒಂದು ಒಳ್ಳೆಯದನ್ನು ಊರಹಬ್ಬ ಇವತ್ತು ಭಾಳ ನಡೆಸ್ಕೊಟ್ಟಿದ್ದಾರೆ. ಹೆಬ್ಬಗೋಡಿ ದೇವಿ ಕಾಪಾಡಲಿ ಅಂತ ನಮ್ಗೆ ಗೊತ್ತಿದ್ದ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಂತಹ ಒಂದು ಊರ ಹಬ್ಬ. ಈ ಊರ ಹಬ್ಬದ ವಿಶೇಷತೆ ಏನಂದರೆ, ನಾವು ಯಾವತ್ತೂ ಸಹ ಎಂಥ ಕಾಲದಲ್ಲೂ ಸಹ ಈ ಒಂದು ವರ್ಷನ ಸಹ ಬಿಡ್ದಿರ ಈ ಒಂದು ಊರ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಕೊರೋನಾ ಕಾಲದಲ್ಲೂ ಸಹ ಎಲ್ಲ ಕಡೆಯೂ ಒಂದು ಹಬ್ಬಗಳು ಇರ್ಬೋದು, ಎಲ್ಲ ಒಂದು ತಡೆ ನಿರ್ಮಿತವಾಗಿತ್ತು. ಅಂಥ ಕಾಲದಲ್ಲೂ ಸಹ ನಾವು ಈ ಊರ ಹಬ್ಬವನ್ನು ನಿಲ್ಲಿಸಿಲ್ಲ. ಈ ಊರ ಹಬ್ಬಕ್ಕೆ ಇತಿಹಾಸ ಅಂತ ಹೇಳಿದ್ರೆ ನನಗನ್ಸ್ದಂಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಅನ್ಕೊಬೋದು. ಅಂಥ ಒಂದು ಊರಹಬ್ಬ, ಈ ಒಂದು ಗ್ರಾಮ ದೇವತೆ ತೋಪಮ್ಮ ಹಾಗೂ ಓಣಮ್ಮ, ಹಾಗೆಯೇ ಪಟಾಲಮ್ಮ, ಮುತ್ಯಾಲಮ್ಮ, ಮಾರಮ್ಮ, ಮದ್ದೂರಮ್ಮ ಇವರೆಲ್ಲ ದೇವತೆಗಳ ಒಂದು ಹಬ್ಬ. ಈ ಹಬ್ಬದ ಮುಖಾಂತರ ನಾವು ಈ ವರ್ಷ ಸಹ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಈ ಹಬ್ಬದ ವಿಶೇಷತೆ ಮುಖಾಂತರ ಊರಿನ ಎಲ್ಲ ಸಮಸ್ತ ನಾಗರಿಕರಿಗೂ ಜನಗಳಿಗೆ ಊರಲ್ಲಿ 2 ಹಬ್ಬಗಳಾಗುತ್ತೆ. ಒಂದು ಶುಕ್ರವಾರ ಮತ್ತು ಮಂಗಳವಾರ ಓಣಮ್ಮ ಹಬ್ಬನ ವಿಜೃಂಭಣೆಯನ್ನು ಆಚರಣೆ ಮಾಡ್ತೇವೆ. ಓಣಮ್ಮನಿಗೂ ಸಹ ನಾವು ಇದೇ ಥರ ದೀಪಗಳನ್ನ ಮಾಡಿ ವಿಶೇಷವಾಗಿ ಅವತ್ತು ಎಲ್ಲ ನಮ್ಮ ಹೆಣ್ಣುಮಕ್ಕಳು ದೀಪಗಳನ್ನು ಅಲಂಕೃತವಾಗಿ ಮಾಡಿ ಆ ಒಂದು ವಿಶೇಷವಾಗಿ ಓಣಮ್ಮನಿಗೆ ಹಬ್ಬನ ವಿಚಾರಣೆ ಮಾಡ್ತೇವೆ. ಹಾಗೆಯೇ ಈ ಹೆಬ್ಬಗೋಡಿ ಎಲ್ಲ ಗ್ರಾಮಸ್ಥರು ಸಹ ಅಲ್ಲಿ ಸಹ ಒಂದು ಹಬ್ಬನ ಮಾಡಿ ಎಲ್ಲ ಜನಗಳಿಗೆ ಒಂದು ಖುಷಿಯನ್ನು ಕೊಡುತ್ತೆ ಈ ಒಂದು ಹಬ್ಬ ಅಂತೇಳಿ ಇಚ್ಛೆಪಡ್ತೀನಿ. ಜೈ ಹಿಂದ್.
ಪ್ರತಿ ವರ್ಷವೂ ನಡೆಯುವಂತ ಈ ಒಂದು ತೋಪಮ್ಮನ ಊರಹಬ್ಬ ಈ ಬಾರಿಯೂ ಕೂಡ ಅದ್ಧೂರಿಯಾಗಿ ನಡೆದಿತ್ತು. ಈ ಒಂದು ಹಬ್ಬವನ್ನ ಬೆಂಗಳೂರು ಕರಗ ಮುಗಿದ ನಂತರ ಈ ಒಂದು ಗ್ರಾಮದಲ್ಲಿ ಆಚರಣೆ ಮಾಡುವಂಥದ್ದು ವಾಡಿಕೆ. ಈ ಬಾರಿಯೂ ಬೆಂಗಳೂರಿನ ಕರಗ ಮುಗಿದ ನಂತರ ಇನ್ನಷ್ಟು ಒಂದು ರೀತಿ ರಿವಾಜುಗಳು ಇರುತ್ತೆ. ಈ ಒಂದು ಗ್ರಾಮಸ್ಥರು ಯಾರು ಕೂಡ ಮೃತಪಟ್ಟಿರಬಾರ್ದು ಅಥವಾ ಈ ಗ್ರಾಮದ ಸ್ಥಳೀಯ ನಿವಾಸಿಗಳ ಮನೆಗಳಲ್ಲಿ ಯಾರದ್ದು ಕೂಡ ಮದುವೆ ಇರಬಾರ್ದು. ಕಾರಣ ಬಲಿ ನೀಡಲಾಗತ್ತೆ. ಮದುವೆ ನಿಶ್ಚಯ ಆಯಿತು ಅಂತಂದ್ರೆ, ಲಗ್ನ ಪತ್ರಿಕೆ ಬಂತು ಅಂದ್ರೆ ಆ ಒಂದು ಮನೆಯಲ್ಲಿ ಬಲಿ ನೀಡೋದಿಲ್ಲ. ಹಾಗಾಗಿ ಆ ಒಂದು ರೀತಿ ರಿವಾಜು ಕೂಡ ಇರುತ್ತೆ. ಅದೆಲ್ಲದರ ನಡುವೆಯೂ ಕೂಡ ಈ ಒಂದು ಸಂಭ್ರಮ ಸಡಗರದ ಊರಹಬ್ಬ ಸಂಪನ್ನಗೊಂಡಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.